Good morning, dear students. I am Bharat SN, your social science teacher. Dear students, today in this class we will discuss about the new lesson in history part, ancient civilizations and the ancient civilizations of the world. ಜಗತ್ತಿನ ಪ್ರಾಚೀನ ನಾಗರಿಕತೆಗಳು. ಸಿವಿಲೈಸೇಷನ್ಸ್ ಅಂದರೆ ನಾಗರಿಕತೆ ಅಂತ ಕರಿತೀವಿ. ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಪ್ರಾಚೀನ ನಾಗರಿಕತೆಗಳು, ಜಗತ್ತಿನ ಪ್ರಾಚೀನ ನಾಗರಿಕತೆಗಳು. So dear students, we can see the Egyptian civilization, Mesopotamian civilization and Chinese civilization in Asia and Africa. ಸಿವಿಲೈಸೇಷನ್ ಅಂತ ನೋಡಿದಾಗ ನಾವು ಇಂಪಾರ್ಟೆಂಟ್ ಆಗಿ ವರ್ಲ್ಡಲ್ಲಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಮುಖ್ಯವಾಗಿ ಕಾಣ್ತೀವಿ. ಅದರಲ್ಲಿ ಈಜಿಪ್ಟಿಯನ್ ಸಿವಿಲೈಸೇಷನ್ ಆ್ಯಂಡ್ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಆ್ಯಂಡ್ ಚೈನೀಸ್ ಸಿವಿಲೈಸೇಷನನ್ನು ನಾವು ಪ್ರಾಮಿನೆಂಟ್ ಆಗಿ ಕಾಣ್ತೀವಿ. First, Egyptian civilization. Generally, all civilizations have originated in the river plains. The Egyptian civilizations could take birth due to the presence of the river Nile. ಇಲ್ಲಿ ಈಜಿಪ್ಟ್ ಸಿವಿಲೈಸೇಷನನ್ನು ನೋಡಿದಾಗ, ಈಜಿಪ್ಟ್ ನಾಗರಿಕತೆಯನ್ನು ನೋಡಿದಾಗ, ಇದು ನೈಲ್ ನದಿಯ ತೀರದಲ್ಲಿ ಕಂಡುಬರ್ತಕ್ಕಂತಹ ಒಂದು ಸಿವಿಲೈಸೇಷನ್ ಅಂತ ನಾವು ಕರಿಬೋದು. So, the relics obtained her proclaim the grandeur of Egypt. Huge pyramids, sculptures, temples, and the inscriptions in these temples tell us a lot about Egyptian culture and history. ಇಲ್ಲಿ ಏನಾಗ್ತದೆ, ಈ ಸಿವಿಲೈಸೇಷನ್ ಅಂತಕ್ಕಂಥದ್ದು ಒಂದು ನೈಲ್ ನದಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದರಲ್ಲಿ ಹಲವಾರು ಇಲ್ಲಿನ ಸಿಕ್ಕಿರ್ತಕ್ಕಂಥ ಎವಿಡೆನ್ಸ್ಗಳಿಂದ, ಅದರಲ್ಲಿ ಯಾವ ಇರ್ಬೋದು, ಪಿರಮಿಡ್ಸ್ ಆಗಿರ್ಬೋದು, ಸ್ಕಲ್ಪ್ಚರ್ಸ್ ಮೂರ್ತಿ ಶಿಲ್ಪಗಳಾಗಿರ್ಬೋದು, ಟೆಂಪಲ್ಸ್ ಆಗಿರ್ಬೋದು, ಹಾಗೆ ಲಿಟ್ರೇಸಿ ಇಲ್ಲಿ ಸಿಕ್ಕಿರ್ತಕ್ಕಂತಹ ಬರಹಗಳಾಗಿರ್ಬೋದು, ಎಲ್ಲದರಿಂದ ನಮಗೇನು ತಿಳಿಯುತ್ತೆ, ಈ ಈಜಿಪ್ಟ್ ಸಿವಿಲೈಸೇಷನ್ ಬಗ್ಗೆ ನಮಗೆ ಹಲವಾರು ಅಂಶಗಳು ತಿಳಿದು ಬರುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ದ ಕಾಂಟ್ರಿಬ್ಯೂಷನ್ ಆಫ್ ಈಜಿಪ್ಟಿಯನ್ಸ್. ಹಂಗಾರೆ ಈಜಿಪ್ಟಿಯನ್ಸ್ ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡಿದಾಗ, ದ ಈಜಿಪ್ಟಿಯನ್ಸ್ ವರ್ ಎಕ್ಸ್ಪರ್ಟ್ ಫಾರ್ಮರ್ಸ್. ಇವರು ಅತ್ಯಂತ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಕೃಷಿಕರು ಅಥವಾ ರೈತರಾಗಿರ್ತಾರೆ. ದೆ ನ್ಯೂ ಎ ಲಾಟ್ ಅಬೌಟ್ ಇರಿಗೇಷನ್ ಅಂದರೆ ನೀರಾವರಿ. ಇವರು ನೀರಾವರಿಯ ಬಗ್ಗೆ ಹಲವಾರು ಅತಿ ಹೆಚ್ಚಿನ ಜ್ಞಾನವನ್ನು ಅವರು ಪಡೆದಿರ್ತಾರೆ. They had built temples. They invented the calendar which has helped us to measure time. ಇವರು ಹಲವಾರು ದೇವಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ. ಇವರು ಕ್ಯಾಲೆಂಡರನ್ನು ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಇದರಿಂದ ಸಮಯದ ಬಗ್ಗೆ ನಮಗೆ ಮಾಹಿತಿ ದೊರೆಯೋದಕ್ಕೆ ಅತ್ಯಂತ ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ನೈಲ್ ವ್ಯಾಲಿ. ನೈಲ್ ಕಣಿವೆ ಅಂತ ಕರಿತೀವಿ. ನೈಲ್ ವ್ಯಾಲಿ ಅಂದರೆ ನೈಲ್ ಕಣಿವೆ. Every rainy season, the Nile River would transform the Nile Valley into a huge lake. After the valley dried up in summer, a fertile layer of clay soil would from the grazing field and neighboring agriculture lands. ಇಲ್ಲಿ ಏನಾಗಿರುತ್ತೆ, ನೈಲ್ ನದಿಯಲ್ಲಿ ಬರ್ತಕ್ಕಂಥ ನದಿ ಕಣಿವೆ ಯಾವುದು, ನೈಲ್ ವಾಲಿ ಅಂತ ಕರಿತೀವಿ. ಇದು ಒಂದು ನದಿ ಕಣಿವೆ. ಇಲ್ಲಿ ಏನಾಗುತ್ತೆ ಅಂದರೆ, ಮಳೆ ಬಂದಾಗ ಅತಿ ಹೆಚ್ಚಿನ ನೀರಿಂದ ಏನಾಗುತ್ತೆ, ಇಲ್ಲಿ ಹೊಲಗದ್ದೆಗಳಲ್ಲಿ ಏನಾಗುತ್ತೆ, ಆ ನೀರು ಆ ಒಂದು ನದಿ ನೈಲ್ ಅಂತಕ್ಕಂಥ ಒಂದು ಕಣಿವೆಯಲ್ಲಿ ಅದು ನದಿಯಾಗಿ ಕನ್ವರ್ಟ್ ಆಗುತ್ತೆ, ದೊಡ್ಡ ಕೆರೆಯಾಗಿ ಕನ್ವರ್ಟ್ ಆಗುತ್ತೆ ಅತಿ ಹೆಚ್ಚು ಮಳೆ ಬಂದಾಗ. ಆ ಹೆಚ್ಚಾಗಿ ಮಳೆ ಬಂದಿರತಕ್ಕಂಥ ನೀರೇನಾಗುತ್ತೆ, ಆ ಕೆರೆ ನೀರು ಸುತ್ತಮುತ್ತ ಏನು ಮಾಡುತ್ತೆ, ಹರಿದು ಹೋಗುತ್ತೆ. ಅಲ್ಲಿನ ಹರಿತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಏನಾಗುತ್ತೆ, ಅತ್ಯಂತ ಫಲವತ್ತಾದ ಮಣ್ಣು ಉಂಟಾಗುತ್ತೆ, ಹುಲ್ಲುಗಾವಲು ಉಂಟಾಗುತ್ತೆ. ಇದರಿಂದ ಅಗ್ರಿಕಲ್ಚರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ನಾವು ಹೇಳ್ಬೋದು. ದ ವರ್ಕ್ ದಟ್ ವುಡ್ ನೀಡ್ ದ ಲೇಬರ್ ಆಫ್ ಹಂಡ್ರೆಡ್ಸ್ ಆಫ್ ಪೀಪಲ್ ವಾಸ್ ಬೀಯಿಂಗ್ ಡನ್ ಬೈ ದ ಕೈಂಡ್ ರಿವರ್ ಆಲ್ ಅಲೋನ್. ಇಲ್ಲಿ 100 ಜನ ಮಾಡ್ತಕ್ಕಂಥ ಕೆಲಸ ಈ ನದಿ ಒಂದು ಮಾಡುತ್ತೆ, ಈ ಒಂದು ಕೆರೆ ಮಾಡುತ್ತೆ. ಯಾಕಂದರೆ ಫಲವತ್ತಾದ ಮಣ್ಣು
ಫಲವತ್ತಾದ ಜೇಡಿ ಮಣ್ಣಿನ ನಿರ್ಮಾಣವನ್ನು ಈ ಕೆರೆ ಉಂಟು ಮಾಡುತ್ತೆ. ಈ ಕೆರೆಯಿಂದ ರಭಸವಾಗಿ ನೀರು ಏನಾಗುತ್ತೆ, ಹಲವಾರು ಕಣಿವೆ ಪ್ರದೇಶಗಳಿಗೆ ಹರಿಯೋದ್ರಿಂದ ಆ ನೀರು ಕೊನೆಗೆ ಬತ್ತಿ ಹೋದ ನಂತರ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಮಣ್ಣು ಶೇಖರಣೆ ಆಗಿ ಕೃಷಿ ಮಾಡೋದಕ್ಕೆ ಅತ್ಯಂತ ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಪ್ರಾಸ್ಪೆರಿಯಸ್ ವೆಲ್ತಿ ಈಜಿಪ್ಟಿಯನ್ peasants and citizens during their leisure engaged themselves in the creation of artistic works. ಇಲ್ಲಿ ಏನಾಗಿರ್ತಾರೆ, ಈಜಿಪ್ಟಿನ ಜನರು ಏನಾಗಿರ್ತಾರೆ, ಅತ್ಯಂತ ಶ್ರೀಮಂತರಾಗಿರ್ತಾರೆ, ಅತ್ಯಂತ ಬುದ್ಧಿಶಾಲಿಗಳಾಗಿರ್ತಾರೆ. ಇವರು ಏನು ಮಾಡ್ತಾರೆ, ತಮ್ಮ ಬಿಡುವಿನ ಸಮಯದಲ್ಲಿ ಏನು ಮಾಡ್ತಾರೆ, ಹಲವಾರು ಕಲಾತ್ಮಕ ಆರ್ಟಿಸ್ಟಿಕ್ಸ್ ವರ್ಕ್ಸ್ ಅಂದರೆ ಹಲವಾರು ಕಲಾತ್ಮಕ ವಸ್ತುಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ದ ರೋಲ್ ಆಫ್ ಪ್ರೀಸ್ಟ್ಸ್ ಅಂತ ಕರಿತೀವಿ, ಅಂದರೆ ಪುರೋಹಿತರು, ವಾಸ್ ಕ್ರಿಯೇಟೆಡ್ ಟು ಇಂಟರ್ಪ್ರೇಟ್ ನೇಚರ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್. ಇವರು ಪ್ರಕೃತಿಯ ಸ್ವರೂಪದ ಬಗ್ಗೆ ಇವರು ತಿಳಿಸ್ತಾ ಹೋಗ್ತಾರೆ ಪುರೋಹಿತರು. ದ ಪ್ರೀಸ್ಟ್ಸ್ ವರ್ ಸ್ಕಾಲರ್ಸ್ ಆ್ಯಂಡ್ ಶೌಡರ್ಡ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರೊಟೆಕ್ಟಿಂಗ್ ರಿಟರ್ನ್ ಡಾಕ್ಯುಮೆಂಟ್ಸ್. ಇವರು ಬರವಣಿಗೆಗಳ ದಾಖಲೆಗಳನ್ನು, ಅತ್ಯಂತ ಮೌಲ್ಯವಾಗಿರ್ತಕ್ಕಂಥ ಬರವಣಿಗೆಗಳ ದಾಖಲೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾರೆ. ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ಲಿಪಿಯನ್ನಾಗಿರ್ಬೋದು, ಅವರನ್ನು ಜೋಪಾನವಾಗಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ. ಸೊ ದೇ ಬಿಲೀವ್ಡ್ ಇನ್ ಲೈಫ್ ಆಫ್ಟರ್ ಡೆತ್. ದೇ ಬಿಲೀವ್ಡ್ ದಟ್ ಮ್ಯಾನ್ ಹ್ಯಾಡ್ ಟು give an account of his deeds on earth to Osiris, the most powerful god of life and death. ಅಂದರೆ ಇವರು ಬದುಕಿನಕ್ಕಿಂತ, ಇಹಲೋಕದ ಜೀವನಕ್ಕಿಂತ ಪರಲೋಕ ಜೀವನದಲ್ಲಿ ಇವರು ಹೆಚ್ಚಿನ ನಂಬಿಕೆಯನ್ನು ಹೊಂದಿರ್ತಾರೆ ಈಜಿಪ್ಟಿನ ಜನರು. ಇವರು ಸಾವು ಮತ್ತು ಬದುಕು ಈ ಎರಡರ ನಡುವಿನ ಪವರ್ಫುಲ್ ಗಾಡ್, ಪ್ರಬಲ ದೇವರು ಯಾರು ಅಂದರೆ ಓಸಿರಿಸ್ ಅಂತ ನಂಬಿರ್ತಾರೆ. ಇವರು ದೇವರನ್ನ ಓಸಿರಿಸ್ ಅಂತ ನಂಬ್ತಾರೆ. ಇವರು ಜಗತ್ತನ್ನು, ಲೌಕಿಕ ಜಗತ್ತನ್ನು ಕ್ಷಣಿಕ ಅಂತ ನಂಬ್ತಾರೆ. ಅಂದರೆ ಮನುಷ್ಯ ಬದುಕಿದ್ದಾಗ ಅವನು ಜೀವಿಸೋದು ಅಷ್ಟು ಪ್ರಾಮುಖ್ಯತೆ ಹೊಂದಿರಲ್ಲ, ಅವನು ಸತ್ತ ಮೇಲೂ ಕೂಡ ಜೀವಿಸ್ತಾನೆ ಅಂತ ಇವರು ನಂಬ್ತಾರೆ. ದ ಪ್ರೀಸ್ಟ್ಸ್ ಕನ್ಸಿಡರ್ ದ್ಯಾಟ್ ಲೈಫ್ ಆನ್ ಅರ್ತ್ ವಾಸ್ ಟೆಂಪ್ರವರಿ ಆ್ಯಂಡ್ ವಾಸ್ ನೀಡೆಡ್ ಓನ್ಲಿ ಟು ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಟೈಮ್. ಇಲ್ಲಿ ಜೀವನ ಅತ್ಯಂತ ಟೆಂಪ್ರವರಿ ಆಗಿರ್ತಕ್ಕಂಥದ್ದು. ಅವನು ಸಾವಿನ ನಂತರದ ಜೀವನಕ್ಕೆ ಎಲ್ಲ ರೀತಿಯ ಅಂದರೆ ಏನು ಮಾಡಬೇಕು, ತಯಾರಿಯನ್ನು ಮಾಡ್ಕೋಬೇಕು. ದ ವೋಲ್ ಆಫ್ ದ ನೈಲ್ ವ್ಯಾಲಿ ವಾಸ್ ರಿಸರ್ವ್ಡ್ ಫಾರ್ ದ ಡೈಡ್. ದ ಡೈಡ್ ಬಾಡಿ ವುಡ್ ಬಿ smeared with various chemicals and wrapped with a thin cloth. The entire body was in this way preserved. The body protected thus was called a mummy. ಇವ್ರು ಏನು ಮಾಡ್ತಾರೆ, ಸಾವಿನ ನಂತರದ ಜೀವನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ, ಇಹಲೋಕ ಅಂತಕ್ಕಂಥದ್ದು, ಬದುಕಿದ್ದಾಗ ಮನುಷ್ಯನ ಜೀವನ ಕ್ಷಣಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನ ಸತ್ತ ನಂತರ ಅವನ ದೇಹವನ್ನು ಏನು ಮಾಡ್ತಾರೆ, ಹಾಗೆ ಜೋಪಾನವಾಗಿ ರಕ್ಷಣೆ ಮಾಡಿಬಿಟ್ಟು ಅದ್ರಿಗೆ ಹಲವಾರು ಕೆಮಿಕಲ್ಸನ್ನು ಹಾಕ್ಬಿಟ್ಟು ಒಂದು ತೆಳುವಾದ ಬಟ್ಟೆಯನ್ನು ಸುತ್ತಿಡ್ತಾರೆ. ಇದನ್ನು ಏನಂತ ಕರೀತಾರೆ, ಮಮ್ಮಿ ಅಂತ ಅವ್ರು ಕರೀತಾರೆ. ಇವರು ಸತ್ತ ದೇಹವನ್ನು ಏನು ಮಾಡ್ತಾರೆ, ಸಂರಕ್ಷಣೆ ಮಾಡಿ ಇಡ್ತಾರೆ. ನಿಮಗಿದ್ರ ಬಗ್ಗೆ ಒಂದು ಇಮ್ಯಾಜಿನೇಷನ್ ಅಥವಾ ಕಲ್ಪನೆ ಬರಬೇಕಂದ್ರೆ ಮಮ್ಮಿ ರಿಟರ್ನ್ಸ್ ಅಂತಕ್ಕಂಥ ಒಂದು ಇಂಗ್ಲೀಷ್ ಮೂವಿ ಇದೆ, ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಕೊಡ್ರಿ. ಯಾವ ರೀತಿಯಲ್ಲಿ ಮಮ್ಮೀಸ್ಗಳನ್ನು ರೆಡಿ ಮಾಡ್ತಿದ್ರು ಅನ್ನೋದು ನಿಮಗೆ ತಿಳಿಯುತ್ತೆ. ಮಮ್ಮಿ ರಿಟರ್ನ್ಸ್ ಅಂತಕ್ಕಂಥ ಒಂದು ಮೂವಿ. ನೆಕ್ಸ್ಟ್, ಪಿರಮಿಡ್ಸ್. ವಾಟ್ ಈಸ್ ಪಿರಮಿಡ್ಸ್? ಇನ್ ದ ಬಿಗಿನಿಂಗ್ graves were created by carving into the rocks in the hills. As the Egyptians moved north and they had to construct graves in the desert itself. Tall towers were built on these graves using huge blocks of stone in order to protect the king's wealthy people vied with each other to build taller towers. The Greeks called these structures pyramid.
ಅಂದರೆ ಇವರು ಶ್ರೀಮಂತರಸರು ನಿರ್ಮಾಣ ಮಾಡತಕ್ಕಂತಹ ದೊಡ್ಡ ದೊಡ್ಡ ಶಿಖರಗಳನ್ನು ಗೋಪುರಗಳನ್ನು ಕಟ್ತಾರೆ. ಇದನ್ನು ಏನಂತ ಕರಿಬೋದು, ಪಿರಮಿಡ್ಸ್ ಅಂತ ಗ್ರೀಕರು ಇದನ್ನು ಕರೀತಾರೆ. ನೆಕ್ಸ್ಟ್, ಮೆಸೊಪೊಟೇಮಿಯನ್ civilization. This is also one of the prominent civilization of the world, Mesopotamian civilization. Mesopotamia is an area that lies in a valley between two rivers. Many of these places described in the Old Testament can be seen here. ಸೊ ಈ ಮೆಸಿಪೊಟೋಮಿಯಾ ಸಿವಿಲೈಸೇಷನ್ 2 ರಿವರ್ಗಳ ನಡುವೆ ಕಂಡು ಬರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶವನ್ನು ಏನಂತ ಕರೀತಾರೆ ಅಂದರೆ ಒಂದು ನದಿಗಳ ನಾಡು, ರಿವರ್ಸ್ ಲ್ಯಾಂಡ್ ಅಂತಲೂ ಕೂಡ ಬರಿಬೋದು. ದ ಲ್ಯಾಂಡ್ ವಿಚ್ ಇನ್ಸ್ಪೈರ್ಸ್ ಹೌ ಆ್ಯಂಡ್ ಫ್ಯಾಸಿನೇಷನ್ ಈಸ್ ಕಾಲ್ಡ್ ಲ್ಯಾಂಡ್ ಬಿಟ್ವೀನ್ ದ ರಿವರ್ಸ್ ಆ್ಯಂಡ್ ಆರ್ ಮೆಸೊಪೊಟೋಮಿಯಾ ಬೈ ಗ್ರೀಕ್ಸ್. ಗ್ರೀಕರು ಇದನ್ನೇ ಅಂತ ಕರೀತಾರೆ ನದಿಗಳ ನಡುವಿನ ನಾಡು. ನದಿಗಳ ನಡುವೆ ಈ ಒಂದು ಪ್ರದೇಶ ಇರೋದ್ರಿಂದ ನದಿಗಳ ನಡುವಿನ ನಾಡು ಅಥವಾ ಮೆಸೊಪೊಟೋಮಿಯಾ ಅಂತ ಕೂಡ ಇದನ್ನು ಕರೀತಾರೆ. ದ ಟೂ ರಿವರ್ಸ್ ಯುರೋಪ್ರೇಟ್ಸ್ and Tigris had made this West Asian barren land very fertile. ಇಲ್ಲಿ 2 ರಿವರ್ ಅಂದರೆ ಯಾವ ಬರ್ತವೆ, ಯೂಪ್ರಿಟಿಸ್ ಆ್ಯಂಡ್ ಟೈಗ್ರಿಸ್ ಅಂತಕ್ಕಂಥ 2 ರಿವರ್ಗಳ ನಡುವೆ ಬರ್ತಕ್ಕಂಥ ಒಂದು ಪ್ರದೇಶ ಮೆಸೊಪೊಟೋಮಿಯಾ. ಈ ಒಂದು 2 ನದಿಗಳಿಂದ ಏನಾಗುತ್ತೆ, ವೆಸ್ಟ್ ಏಷ್ಯಾ ಏನಾಗುತ್ತೆ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ಫಲವತ್ತಾದ ಭೂಮಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಕಾರಣ ಈ 2 ನದಿಗಳಿಂದ ನೀರಿಂದ ಆ ಮಣ್ಣು ಫಲವತ್ತಾಗಿ ಉಂಟಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ಸುಮೇರಿಯನ್ಸ್ ವರ್ ದ ಫಸ್ಟ್ ಒನ್ಸ್ ಟು ಎವಾಲ್ವ್ ಎ ಸಿಸ್ಟಮ್ ಆಫ್ ರೈಟಿಂಗ್ ಇನ್ ಮೆಸೊಪೊಟೋಮಿಯಾ. ಈ ಮೆಸೊಪೊಟೋಮಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರವಣಿಗೆಯನ್ನು ಇಂಪ್ಲಿಮೆಂಟ್ ಮಾಡಿದರು ಅಥವಾ ಅದನ್ನು ಡೆವಲಪ್ ಮಾಡಿದಾರೆ ಅಂದರೆ ಸುಮೇರಿಯನ್ನರು. ಇವರು ಫಾರ್ 30 centuries, all those who entered the fertile valley, Sumerians, Babylonians, Assyrians and Persians used this system of writing which was called cuneiform. ಇಲ್ಲಿ 30 ಶತಮಾನಗಳ ಕಾಲ 30 ಸೆಂಚುರಿಗಳ ಕಾಲ ಏನು ಮಾಡ್ತಾರೆ, ಈ ಫಲವತ್ತಾದ ಭೂಮಿಯಲ್ಲಿ ಹಲವಾರು ಜನಾಂಗದವರು ಬರ್ತಾರೆ. ಸುಮೇರಿಯನ್ನರಾಗಿರ್ಬೋದು, ಬ್ಯಾಬಿಲೋನಿಯನ್ನರು, ಅಸ್ಸಿರಿಯನ್ನರು ಬರ್ತಾರೆ, ಪರ್ಷಿಯನ್ನರು ಬರ್ತಾರೆ. ಇವರು ಈ ಒಂದು ಬರವಣಿಗೆಯನ್ನು ಸುಮೇರಿಯನ್ ಜನಾಂಗದರು ಪರಿಚಯ ಪಡಿಸಿರ್ತಕ್ಕಂಥ ಬರವಣಿಗೆಯನ್ನೇ ಅವರು ಕೂಡ ಮುಂದುವರಿಸ್ತಾ ಹೋಗ್ತಾರೆ. ಈ ಬರವಣಿಗೆಯನ್ನು ಏನಂತ ಕರೀತಾರೆ ಅಂದರೆ ಕ್ಯೂನಿಫಾರ್ಮ ಅಂತ ಕರೀತಾರೆ. The central area of this civilization was the southern part of the valley between the ಯುಪ್ರೇಟ್ಸ್ ಆ್ಯಂಡ್ ಟೈಗ್ರಿಸ್ ರಿವರ್ಸ್. ಇಲ್ಲೇನಾಗುತ್ತೆ, ಈ ಒಂದು ಮೆಸೊಪೊಟೋಮಿಯಾದ ಮುಖ್ಯ ಸೆಂಟ್ರಲ್ ಪ್ಲೇಸ್ ಯಾವುದು ಅಂದರೆ ಯುಪ್ರೇಟಿಸ್ ಮತ್ತು ಟೈಗ್ರಿಸ್ 2 ನದಿಗಳ ನಡುವಿನ ಒಂದು ಪ್ರದೇಶ. ಸೊ ಈ ಪ್ರದೇಶನ ಏನಂತ ಕರಿತಿದ್ರು ಅಂದರೆ ಫ್ರಮ್ ಓಲ್ಡನ್ ಟೈಮ್ಸ್ ದೀಸ್ ಏರಿಯಾ ಹ್ಯಾಡ್ ಬೀನ್ ರೆಫರ್ಡ್ ಟು ಆ್ಯಸ್ ಬ್ಯಾಬಿಲೋನಿಯಾ. ಇಲ್ಲಿ ಪ್ರಾಚೀನ ಕಾಲದಿಂದ ಈ ಪ್ರದೇಶವನ್ನು ಮೆಸೊಪೊಟೋಮಿಯಾವನ್ನು ಬ್ಯಾಬಿಲೋನಿಯಾ ಅಂತ ಕರಿತಾ ಇದ್ರು. The northern part of Babylonia was called Akkad and southern part Sumer. ಸೊ ಇದರ ಒಂದು ನಾರ್ತ್ ಪಾರ್ಟನ್ನು ಏನಂತ ಕರಿತಿದ್ರು, ಬ್ಯಾಬಿಲೋನಿಯಾದ ನಾರ್ತ್ ಪಾರ್ಟನ್ನು ಅಖಾಡ್ ಅಂತ ಕರಿತಿದ್ರು. ಅದೇ ರೀತಿ ಸದರನ್ ಪಾರ್ಟನ್ನು ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಕರೆಯಲಾಗ್ತಿತ್ತು. ದ ನಾರ್ತನ್ ಪಾರ್ಟ್ ಆಫ್ ದ ಮೆಸೊಪೊಟೋಮಿಯಾ ವಾಸ್ ನೋನ್ ಆ್ಯಸ್ ಅಸ್ಸಿರಿಯಾ. ಈ ಒಂದು ಮೆಸೊಪೊಟೋಮಿಯಾದ ಉತ್ತರ ಭಾಗವನ್ನು ಏನಂತ ಕರಿತಾ ಇದ್ರು, ಅಸ್ಸಿರಿಯಾ ಅಂತ ಕರೆಯಲಾಗ್ತಾ ಇತ್ತು. ಇದು ಮೆಸೊಪೊಟೋಮಿಯಾದ ಒಂದು ನಾಗರಿಕತೆಯ ಒಂದು ಭೌಗೋಳಿಕ ಲಕ್ಷಣಗಳು ಅಂತ ನಾವು ಭೌಗೋಳಿಕ ಮಾಹಿತಿಯನ್ನು ನಾವು ನೋಡ್ಬೋದು. ನೆಕ್ಸ್ಟ್, ದ ಚೈನೀಸ್ ಸಿವಿಲೈಸೇಷನ್, ಚೀನಾ ದೇಶದ ನಾಗರಿಕತೆ. It is a special feature of the all ancient civilization that they were established on river plains.
ನಾವು ಎಲ್ಲ ಸಿವಿಲೈಸೇಷನ್ನ ನೋಡಿದಾಗ ಅವು ಎಲ್ಲಿ ಉಗಮಗೊಳ್ತವೆ ಅಂದರೆ ರಿವರ್ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ. ಯಾಕಂದರೆ ಅಲ್ಲಿ ಕೃಷಿಗೆ ಅತ್ಯಂತ ಹೆಚ್ಚಿನದಾಗಿ ಸಹಕಾರಿಯಾಗುತ್ತೆ. ಎಲ್ಲಿ ರಿವರ್ ಇರುತ್ತೆ, ನದಿ ಇರುತ್ತೆ ಅಂಥ ಪ್ರದೇಶದಲ್ಲಿ. ಸೊ ದ ಚೈನೀಸ್ ಸಿವಿಲೈಸೇಷನ್ ವಾಸ್ ನೋ ಎಕ್ಸ್ಪೆನ್ಷನ್ ಟು ದಿಸ್, ಬಟ್ ದ ರಿವರ್ ವಿಚ್ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಚೈನೀಸ್ ಸಿವಿಲೈಸೇಷನ್ ವಾಸ್ ನೋನ್ ಆಸ್ ಚೈನಾಸ್ ಸ್ಯಾರೋ. ಇಲ್ಲಿ ಏನಾಗುತ್ತೆ, ಚೈನಾ ದೇಶನೂ ಕೂಡ ಒಂದು ನದಿ ಬಯಲಲ್ಲೇ ಆರಂಭ ಆಗುತ್ತೆ, ಉಗಮಗೊಳ್ಳುತ್ತೆ. ಆದರೂ ಕೂಡ ಈ ಒಂದು ಚೈನಾದ ಒಂದು ನದಿಯನ್ನು ಚೈನಾದ ದುಗುಡ ಅಥವಾ ಚೈನಾಸ್ ಸ್ಯಾರೋ ಅಥವಾ ಚೈನಾದ ದುಃಖದ ನದಿ ಅಂತ ಕರೀತಾರೆ. ಯಾಕಂದರೆ ಸೊ ದಿಸ್ ವಾಸ್ ದ ಹವಾಂಗ್ ಹೋ ರಿವರ್. ಇದು ಯಾವ ರಿವರ್ನ ದಡದಲ್ಲಿ ಇರುತ್ತೆ ಅಂದರೆ, ಚೈನಾ ದೇಶ ಯಾವ ರಿವರಿನ ದಡದಲ್ಲಿ ಬರ್ತಕ್ಕಂಥವು ಅಂದರೆ ಹವಾಂಗ್ ಹೋ ಅಂತಕ್ಕಂಥ ಒಂದು ರಿವರ್. ಆಫ್ಟರ್ ಫ್ಲೂಡ್ಸ್ ದಿಸ್ ರಿವರ್ ಚೇಂಜ್ಡ್ ಇಟ್ಸ್ ಕೋರ್ಸ್ ಇನ್ ಆ್ಯನ್ ಅಪ್ರೆಡಿಕ್ಟಬಲ್ ಮ್ಯಾನರ್ ಆ್ಯಂಡ್ ಇನಂಡೇಟೆಡ್ ಹೌಸಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್. ಇಲ್ಲಿ ಯಾಕೆ ಇವ್ರು ಏನು ಮಾಡ್ತಾರೆ, ಹವಾಂಗೋ ಅಂತಕ್ಕಂಥ ಒಂದು ನದಿಯನ್ನು ಯಾಕೆ ದುಃಖದ ನದಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಪದೇ ಪದೇ ಪ್ರವಾಹ ಉಂಟಾಗುತ್ತೆ. ಈ ಪ್ರವಾಹ ಉಂಟಾದಾಗ ಆ ನದಿ ನೀರಿನ ಒಂದು ದಾರಿ ಏನಾಗುತ್ತೆ, ಬದಲಾವಣೆ ಆಗಿಬಿಟ್ಟು ಮನೆಗಳಿಗೆ, ಕೃಷಿ ಭೂಮಿಗಳಿಗೆ ಅದು ನೀರು ನುಗ್ಗಿಬಿಟ್ಟು ಅಪಾರವಾಗಿರ್ತಕ್ಕಂಥ ನಷ್ಟ, ಪ್ರಾಣಹಾನಿ ಉಂಟಾಗುತ್ತೆ. ಹಾಗಾಗಿ ಇದನ್ನು ದುಃಖದ ನದಿ ಅಥವಾ ಸ್ಯಾರೋ, ಚೈನಾ ಸ್ಯಾರೋ ಅಂತ ಇಲ್ಲಿ ಕರೆಯಲಾಗುತ್ತೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಆರ್ಕಿಯಾಲಜಿಕಲ್ ಎವಿಡೆನ್ಸ್, the first ruling family of the Chinese civilization was the Shang dynasty. ಆರ್ಕಿಯಾಲಜಿ ಅಂದರೆ ಪ್ರಾಕ್ತನ ಶಾಸ್ತ್ರ ಅಥವಾ ಪುರಾತತ್ವ ಶಾಸ್ತ್ರ ಅಂತ ಕರಿತೀವಿ. ಈ ಒಂದು ಆರ್ಕಿಯಾಲಜಿ ಪ್ರಕಾರ ಚೀನಾದಲ್ಲಿ ಆಳ್ವಿಕೆ ಮಾಡಿದ ಮೊಟ್ಟ ಮೊದಲ ರಾಜಮನೆತನ ಯಾವುದು ಅಂದರೆ, ಡೈನಾಸ್ಟಿ ಯಾವುದು ಅಂದರೆ ಶಾಂಗ್ ಅಂತಕ್ಕಂಥ ಡೈನಾಸ್ಟಿ. ಇಟ್ ರೂಲ್ಡ್ ಇನ್ ದ ಪೀರಿಯಡ್ ಬಿಟ್ವೀನ್ ದ 18th century ಬಿಫೋರ್ ಕ್ರಿಸ್ಟೆರಾ ಆ್ಯಂಡ್ ದ 12th century ಬಿಫೋರ್ ಕ್ರಿಸ್ಟೆರಾ. ಈ ಶಾಂಗ್ ಡೈನೆಸ್ಟಿ ಆ ಒಂದು ಕ್ರಿಸ್ತಶಕದಲ್ಲಿ, ಕ್ರಿಸ್ತಪೂರ್ವದಲ್ಲಿ ಆಳ್ವಿಕೆ ಮಾಡುತ್ತಾರೆ ಅಂದರೆ ಕ್ರಿಸ್ತಪೂರ್ವ 18ರಿಂದ 12ನೇ ಶತಮಾನದಲ್ಲಿ. ಆ ಎರಡರ ನಡುವೆ ಏನು ಮಾಡುತ್ತೆ, ಆಳ್ವಿಕೆಯನ್ನು ಮಾಡುತ್ತೆ. ಅಂಡರ್ ದ ರೂಲ್ ಆಫ್ ದಿಸ್ ಡೈನೆಸ್ಟಿ ದ ಪೀಪಲ್ ಹ್ಯಾಡ್ ಡೆವಲಪ್ಡ್ ಎ ವಂಡರ್ಫುಲ್ ಕಲ್ಚರ್ ಬೈ ದ 14th century ಬಿಫೋರ್ ಕ್ರಿಸ್ಟೆರಾ. ಇವರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಶಾಂಗ್ ಮನೆತನ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲೇ 14th century ಕ್ರಿಸ್ಟೆರಾದಲ್ಲಿ ಅತ್ಯಂತ ಹೆಚ್ಚಿನದಾಗಿ ಈ ಒಂದು ಚೀನಾ ನಾಗರಿಕತೆ ಡೆವಲಪ್ ಆಗುತ್ತೆ. ಅಲ್ಲಿನ ಕಲ್ಚರ್ ಏನಾಗುತ್ತೆ, ಅತ್ಯಂತ ಆಶ್ಚರ್ಯಕರವಾಗಿ, ವಂಡರ್ಫುಲ್ಲಾಗಿ ಡೆವಲಪ್ಮೆಂಟನ್ನು ಹೊಂದುತ್ತೆ. ದ ಶಾಂಗ್ ಡೈನೆಸ್ಟಿ ವಾಸ್ ಓವರ್ಪವರ್ಡ್ ಬೈ ದ ನೈಬರಿಂಗ್ ಚೌ ಡೈನೆಸ್ಟಿ. ಆದರೆ ಕೆಲವು ಶತಮಾನಗಳ ನಂತರ ಚೌ ಅಂತಕ್ಕಂಥ ಒಂದು ಡೈನೆಸ್ಟಿ, ತನ್ನ ಪಕ್ಕದ ಒಂದು ಡೈನೆಸ್ಟಿ ಆಗಿರ್ತಕ್ಕಂಥ ಚೌ ಡೈನೆಸ್ಟಿ ಈ ಒಂದು ಶಾಂಗ್ ಅಂತಕ್ಕಂಥ ಡೈನೆಸ್ಟಿಯನ್ನು ಆಕ್ರಮಣ ಮಾಡಿಬಿಟ್ಟು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ದ ಚೌ ಡೈನೆಸ್ಟಿ ಕಂಟಿನ್ಯೂಡ್ ದ ಗುಡ್ ಟ್ರೆಡಿಷನ್ಸ್ ಆಫ್ ದ ಶಾಂಗ್ ಕಲ್ಚರ್ ಆ್ಯಂಡ್ ರೂಲ್ಡ್ ಇಟ್ 250 ಬಿಫೋರ್ ಕ್ರಿಸ್ಟೆರಾ. ಆದರೂ ಕೂಡ ಶಾಂಗ್ ಮನೆತನದ ಮೇಲೆ ಆಳ್ವಿಕೆಯನ್ನು ಮಾಡಿದರೂ ಕೂಡ, ಅದನ್ನು ವಶಪಡಿಸ್ಕೊಂಡ್ರೂ ಕೂಡ ಚೌ ಅಂತಕ್ಕಂಥ ಡೈನೆಸ್ಟಿ ಏನು ಮಾಡುತ್ತೆ, ಆ ಶಾಂಗಿನ ಕಲ್ಚರ್ನ ಅಪ್ಲೈ ಮಾಡ್ಕೊಳುತ್ತೆ. ಅಲ್ಲಿನ ಉತ್ತಮ ಅಂಶಗಳನ್ನು ಅಪ್ಲೈ ಮಾಡಿಕೊಂಡು 250 ಬಿಫೋರ್ ಕ್ರಿಸ್ಟೆರಾ, 250 ಕ್ರಿಸ್ತಪೂರ್ವ 250ರವರೆಗೆ ಈ ಒಂದು ಚೌ ಅಂತಕ್ಕಂಥ ಒಂದು ಡೈನೆಸ್ಟಿ ಏನು ಮಾಡುತ್ತೆ, ಆಳ್ವಿಕೆಯನ್ನು ಮಾಡುತ್ತೆ. ನೆಕ್ಸ್ಟ್, ಕಲ್ಚರಲ್ ಫ್ಯೂಚರ್ಸ್ ಆಫ್ ಚೈನೀಸ್. ಹಾಗಾದ್ರೆ ಇವ್ರು ಏನೇನು ಕಲ್ಚರಾಗಿ ಏನೇನೋ ಇವರ ಕಲ್ಚರಿನ ಒಂದು ಕೆಲವೊಂದು ಅಂಶಗಳನ್ನು ತಿಳಿತಾ ಹೋದಾಗ, ಸೊ ದ ಚೈನೀಸ್ ಯೂಸ್ಡ್ ಟು ವಿಯರ್ ಥಿನ್ ಕಾಟನ್ ಡ್ರೆಸ್ಸಸ್. ಇವರು ಚೈನಾದವರು ಹೆಚ್ಚಿನದಾಗಿ ತೆಳುವಾಗಿರ್ತಕ್ಕಂಥ ನೂಲಿನ ಉಡುಪನ್ನು ಏನು ಮಾಡ್ತಾರೆ, ಧರಿಸ್ತಾರೆ. ದೇ ಯೂಸ್ಡ್ ಸಿಲ್ಕ್ ಟು, ಇವರು ಸಿಲ್ಕ್ ರೇಷ್ಮೆಯನ್ನು ಕೂಡ ಇವರು ಬಳಕೆ ಮಾಡ್ತಿದ್ರು. ಸೊ ದೇ ಎಂಗೇಜ್ಡ್ ಇನ್ ಸಿಲ್ಕ್ ವಾರ್ಮ್ ರಿಯರಿಂಗ್. ಸಿಲ್ಕ್ ವರ್ಮ್ ರಿಯರಿಂಗ್ ಅಂದರೆ ರೇಷ್ಮೆಯ ಉತ್ಪಾದನೆಯನ್ನು ಕೂಡ ಇವರು ಕಂಡುಹಿಡಿದಿದ್ರು. ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗ್ ವಾಸ್ ಎ ಪ್ರಾಮಿನೆಂಟ್ ಇಂಡಸ್ಟ್ರಿ. ಚೀನಾ ದೇಶದ
ಚೀನಾ ನಾಗರಿಕತೆಯ ಒಂದು ಉತ್ತಮ ಇಂಡಸ್ಟ್ರಿ ಅಂದರೆ ಅವರ ಒಂದು ವಾಣಿಜ್ಯ ಅಥವಾ ವ್ಯವಹಾರ ಅಂದರೆ ಯಾವುದು ಅಂದರೆ ಮುಖ್ಯವಾಗಿ ಸಿಲ್ಕನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ರೇಷ್ಮೆಯನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು. And the Chinese used to make excellent pots and had learnt to make various objects from porcelain. ಪಾಸಿಲಿನ್ ಅಂದರೆ ಪಿಂಗಾಣಿ. ಇವರು ಹಲವಾರು ಪಿಂಗಾಣಿ ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡ್ತಾರೆ. ಅದರಲ್ಲಿ ಪಾಟ್ಸ್ ಆಗಿರ್ಬೋದು, ಹಲವಾರು ತುಂಬಾ ಸುಂದರವಾಗಿರ್ತಕ್ಕಂತಹ ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಇಲ್ಲಿ ಈ ಒಂದು ಚಿತ್ರಗಳನ್ನು ನೀವು ನೋಡ್ಬೋದು. ಪಿಂಗಾಣಿಯಲ್ಲೇ ಮಾಡತಕ್ಕಂಥ ಪಾಸಿಲಿನ್ ಅಂದರೆ ಪಿಂಗಾಣಿಯಲ್ಲೇ ಮಾಡತಕ್ಕಂತಹ ಹಲವಾರು ಪಾರ್ಟ್ಸ್ ಆಗಿರ್ಬೋದು, ಮಡಿಕೆ, ಅತ್ಯಂತ ಸುಂದರವಾಗಿ ಕಾಣ್ತಕ್ಕಂತಹ ವಸ್ತುಗಳನ್ನು ಇವರು ಏನು ಮಾಡ್ತಾರೆ, ತಯಾರು ಮಾಡ್ತಾರೆ. ನೆಕ್ಸ್ಟ್, porcelain and the Great Wall are the exceptional contributions of this culture. ಇವರ ಕಲ್ಚರಿನ ಮುಖ್ಯ ಕೊಡುಗೆ ಅಂದರೆ ಚೀನಾದ ಮಹಾಗೋಡೆ ಆಗಿರ್ಬೋದು, ದ ಗ್ರೇಟ್ ವಾಲ್ ಆರ್ ದ ಗ್ರೇಟ್ ವಾಲ್ ಚೀನಾದ ಮಹಾಗೋಡೆ ಆಗಿರ್ಬೋದು, ಪಾಸಿಲಿನ್ ಅಂದರೆ ಪಿಂಗಾಣಿಯ ವಸ್ತುಗಳಾಗಿರ್ಬೋದು, ಇವರ ಮುಖ್ಯ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಮುಖ್ಯವಾಗಿ ಇವರು ಪಿಂಗಾಣಿ ವಸ್ತುಗಳು. ಅದೇ ರೀತಿಯಾಗಿ ಗ್ರೇಟ್ ವಾಲ್ ಚೀನಾದ ಮಹಾಗೋಡೆ. ಇಲ್ಲಿ ಕಾಣ್ತಕ್ಕಂಥ ಒಂದು ಚಿತ್ರವನ್ನು ನೋಡಿ, ಇದು ಚೀನಾದ ಮಹಾಗೋಡೆ. ಇವರ ಒಂದು ಮುಖ್ಯವಾಗಿರ್ತಕ್ಕಂಥ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಸೊ ಈ ರೀತಿ ಚೀನಾದ ಒಂದು ನಾಗರಿಕತೆ ಬಗ್ಗೆ, ಚೈನೀಸ್ ಸಿವಿಲೈಸೇಷನ್ ಬಗ್ಗೆ ನಾವು ತಿಳಿತಾ ಹೋಗ್ಬೋದು. Okay dear students, understand? Dear students, today in this class we discussed about the Egypt civilization and Nile Valley and Mesopotamia civilization, and last one Chinese civilization and cultural contributions of Chinese civilization. So now this chapter is completed. In the next class we will discuss about the another lesson. Okay dear students, thank you.